ಹೇಳಿದ್ರೆ ಮುಂದಕ್ಕೆ ಹೋಗ್ತಿದ್ರೆ ಈ ಕಿತ್ತಾಟಗಳು ನಿಲ್ಲೋ ಲಕ್ಷಣಗಳಂತೂ ಅದೆಲ್ಲ ನಂಗೆ ಗೊತ್ತಿಲ್ಲ. ಅವ್ರು ಏನ್ ಪಡ್ಕೊಂಡು ಸಾಲಿ ನನಗೇನು ಹೋಗ್ಬೇಕು, ಅವ್ರು ಇದ್ರಷ್ಟು ಹೋದ್ರಷ್ಟು. ಈಗ ಅಲ್ಲ ಸರ್, ರಾಜ್ಯದ ಜನತೆ ವಿರೋಧ. ಯಾರು ರಾಜ್ಯದ ಜನತೆ? ಇವ್ರನ್ನ ಕಾಯ್ಕೊಂಡು ನಾನು ಕೋಳಿ ಕೂಗಿಸ್ಕೊಂಡು ಬೇಳೆ ಬೇಯಿಸ್ಕೊಂಡು ತಿನ್ಕೊಂಡ್ ಬರ್ತಾ ಇದ್ದೀನಿ ಮನೆಗೆ. ಸರ್ಕಾರವನ್ನ ಯಾವ ಸರ್ಕಾರ ಇಂಥವ್ರುಗಳ ಸರ್ಕಾರ ನಡೆಸೋ ಬದಲು ಅಯೋಗ್ಯರು ಬಾಯಿ ಮುಚ್ಕೊಂಡಿರೋದು ಬೆಟರು. ಕಾಂಗ್ರೆಸ್ ನಡೆಸಲಿ ಸರ್ಕಾರನ. ಅಲ್ಲ, ವಿರೋಧ ಪಕ್ಷ ಯೋಗ್ಯರಲ್ಲ. ವಿರೋಧ ಪಕ್ಷವಾಗಿ ಇವ್ರು ವಿರೋಧ ಪಕ್ಷವಾಗಕ್ಕೂ ಅಲ್ಲ, ಆಡಳಿತ ಪಕ್ಷವಾಗಕ್ಕೂ ಅಲ್ಲ. ಇವರು ಎರಡಕ್ಕೂ ಯೋಗ್ಯರಲ್ಲ ಇವರು ಇವತ್ತಿನ ಸ್ಥಿತಿಯಲ್ಲಿ. ಹಾಗಾಗಿ ಇವ್ರು ಅಲ್ಲೇ ಇರಬೇಕು, ಹಿಂಗೆ ಬಡದಾಡ್ಕೊಂಡು ಸಾಯ್ಬೇಕು. ಕಾಂಗ್ರೆಸ್ನವರೇ ಆಳ್ಲಿ, ಸುಮ್ಮನೆ ಕಟ್ಟಡಗಳನ್ನು ತೊಗೊಂಬಂದು ಯೂಸ್ಲೆಸ್ ಫೆಲೋಸ್. ಒಬ್ಬೊಬ್ರಿಗೂ ಸಾಕಾಗೋಗಿದೆ ಹೇಳಿ ಹೇಳಿ. ಮಾನ ಮರ್ಯಾದೆ ಇಲ್ಲ, ನಾಚಿಕೆ ಇಲ್ಲ ಇವ್ರಿಗೆ. ಇವ್ರಿಗೆ ಪಾಠ ಬೇರೆ ಹೇಳ್ಬೇಕಂತ. ಯಾವನ್ರಿ ಅವ್ನು ಹೇಳ್ದವನು ಕಿರಿಯರು ಹಿರಿಯರು ಅಂತೆಲ್ಲ ಪಾಠ ನಿಮಗೆ? ಅಲ್ಲ, ನನಗೆ ಬುರುಡ ಬಿಡಕ್ಕೆ ಬಂದಿದ್ದೀರಾ ನೀವು ಹಂಗಾರೆ? ಅಂದರೆ ನಾನು ಹೇಳ್ತಿರೋದು ಇದಕ್ಕಲ್ಲ, ಅವ್ರುಗಳು ಬಿಡ್ತಾರಲ್ಲ ಆ ಟೈಪಲ್ಲಿ. ಏನೋ ಬಿಡೋಣ ನಡಿ, ನಾನು ಒಂದು ಬಿಡ್ತೀನಿ ಅಂತ. ಹಾಗಲ್ಲ ಸರ್, ಈಗ ಎಷ್ಟೋ ಸಲ ನಾವೇ ತಪ್ಪು ಮಾಡಿದಾಗ ಮಾರ್ಗ ಹೈಕಮಾಂಡ್ಗೆ ಗೊತ್ತಿಲ್ಲದೆ ಇರೋದು ಏನಾದ್ರು ಇರಕ್ಕೆ ಸಾಧ್ಯ ಇದೆಯೇನ್ರಿ ಈ ವಿಚಾರದಲ್ಲಿ? ಸುಮ್ಮನೆ ಕೇಳ್ತಾ ಇದ್ದೀರಲ್ಲ ಇಬ್ರು ಕೂತ್ಕೊಂಡು. ದಿ ಸೋ ಕಾಲ್ಡ್ ಹೈಕಮಾಂಡ್ಗೆ, ವಿಶ್ವಗುರುಗೆ, ಮೋದಿ ಅವರು, ವಿಶ್ವಗುರು ಸಾಹೇಬ್ರಿಗೆ, ಸಾಹೇಬರಿಂದ ಹಿಡಿದು ಅಮಿತ್ ಶಾ ವರ್ಗೆ ಗೊತ್ತಿಲ್ಲದೆ ಇರೋದು ಏನಾದ್ರು ಇರಕ್ಕೆ ಸಾಧ್ಯ ಇದೆಯೇನ್ರಿ ಇವಾಗ ಇಲ್ಲಿ ನಡೀತಿರೋದ್ರಲ್ಲಿ? ಎಲ್ಲವೂ ಗೊತ್ತೇ. ಈಗ ಅದೇನೋ ರೆಬೆಲ್ ಅಂತೆ, ಪ್ರೋ ಟೀಮ್ ಅಂತೆ, ಆ ಟೀಮ್ ಅಂತೆ, ಈ ಟೀಮ್ ಅಂತೆ ಅಂತ ಹೋಗಿ ಡೆಲ್ಲಿಗೆ ಹೇಳಬೇಕಾ? ಹೇಳೋವರೆಗೂ ಇವ್ರು ಕತ್ತೆ ಕಾಯ್ತಿದ್ರಂತ ಹೈಕಮಾಂಡ್ ಅವರು. ಸಂತೋಷ್ಗೆ ಏನು ಗೊತ್ತೇ ಇಲ್ವಂತ ಕರ್ನಾಟಕದಲ್ಲಿ. ಮ್ಯಾಪ್ ಎಲ್ಲಿದೆ ಕರ್ನಾಟಕ? ಯಾವ ಕಡೆಗಿದೆ ಇಂಡಿಯಾನಲ್ಲಿ ಮ್ಯಾಪಲ್ಲಿ? ಬೆಂಗಳೂರು ಅಂತ ಒಂದು ಊರಿದೆಯಾ? ಓಲೊಬ್ಬ ಅಧ್ಯಕ್ಷರಿದಾರ ಹಂಗಂತ ಅವ್ರದ್ದು ಅವ್ರ ಜ್ಞಾನ ಇಲ್ವಂತ ಇವೆಲ್ಲ? ಇವ್ರೋಗಿ ಹೇಳಬೇಕಂತ. ಇಲ್ಲಿವರೆಗೂ ಏನಂತೆ ಕಳೆಕ ಬೀಜ ತಿಂತಿದ್ರಂತ. ಬಟ್ ಸೂತ್ರಧಾರಿಗಳೇ ಎಲ್ಲದಕ್ಕೂ ಅವರೇ ಕಾರಣ. ಸೂತ್ರಧಾರಿಗಳು ಅವರೇ ಕಾರಣ. ಹಾಗಾಗಿ ಅವರೇ ಅನುಭವಿಸ್ಲಿ, ಅವರೇ ಹಾಳಾಗಿ ಹೋಗ್ಲಿ ಅಂತ ರಾಜ್ಯದ ಜನರ ಶಾಪ. ನನಗೆ ಸಂಬಂಧವಿಲ್ಲ, ನನಗೆ ಯಾವ ಪಾರ್ಟಿ ಇದ್ರೂ ಒಂದೇ. ರಾಜ್ಯದ ಜನರ ಶಾಪ ಏನು ಅಂದರೆ, ನಿಮ್ಮಂತಹ ಯೋಗ್ಯತೆ ಇರುವವರು ಇರಬಾರ್ದು. ಬೆಟರು, ನೀವಿಲ್ಲದೆ ಇರೋದೇ ಬೆಟರು. ರಾಜ್ಯದಲ್ಲಿ ನಾನು ಹೇಳ್ತಾ ಇರೋದು, ನನಗೆ ಸಮಸ್ಯೆ ಇರೋದು ಇಬ್ಬರು ವಿಚಾರದಲ್ಲಿ. ವಿಜೇಂದ್ರ ಆ್ಯಂಡ್ ಡ್ಯಾಶ್ ಡ್ಯಾಶ್ ಸೋ ಕಾಲ್ಡ್ ಟೀಮು, ಆ ಯತ್ನಾಳ್ ಆ್ಯಂಡ್ ಡ್ಯಾಶ್ ಡ್ಯಾಶ್ ಸೋ ಕಾಲ್ಡ್ ಟೀಮು. ನಿಮ್ಮಿಬ್ಬರ ಬಗ್ಗೆ ಅಲ್ಲ ನನಗಿರೋದು, ಇನ್ನಿಬ್ಬರ ಬಗ್ಗೆ ನನಗಿರೋದು ಈ ಇಶ್ಯೂನಲ್ಲಿ. ಒಂದು, ಇದರಲ್ಲಿ ವಿಲನ್ನು ಹೈಕಮಾಂಡು. ವಿಲನ್ನೇ ಹೈಕಮಾಂಡ್. ಸೆಕೆಂಡ್ ವಿಲನ್ ಯಾರಪ್ಪ ಅಂದರೆ, ನೀವು ಬಿಟ್ರಲ್ಲ ಇವಾಗ ಹಿರಿಯರೆಲ್ಲ ಹೇಳಬೇಕಲ್ಲ ಸರ್ ಅಂತ ಬಿಟ್ರಲ್ಲ, ಆ ಹಿರಿಯರೆಲ್ಲ ಏನು ಗಂಜಿ ಕುಡಿತಿದಾರ ಅಥವಾ ಮೀಸೆ ಒರೆಸ್ಕೊಂಡು ಬಣ್ಣ ಹಚ್ಕೋತಿದಾರಂತ. ಆ ಹಿರಿಯರೆಲ್ಲ ಈ ಪಕ್ಷದಲ್ಲಿ ಕರ್ನಾಟಕದಲ್ಲಿರೋರು ಎಲ್ಲ ತಟಸ್ಥರಾಗಿ ಕೂತಿದ್ದಾರೆ. ಯಾಕೆ ಬೇಕು ನಮಗೆ? CT ರವಿ ಕಾರ್ಯಕರ್ತರಿಗೆಲ್ಲ ಬೇಸರ ಆಗಿದೆ. ನಿಮ್ದು ಹೇಳ್ರಿ ಕಾರ್ಯಕರ್ತರು, ಆಮೇಲೆ ನೋಡೋಣ. ಹೋಗಿ ಹೇಳ್ರಿ ಕಾರ್ಯಕರ್ತರು. ಸೀನಿಯರ್ ಲೀಡರ್ಗಳು ರಾಜ್ಯದಲ್ಲಿ ವಿಜೇಂದ್ರ ಹಿಂದೆ ಮುಂದೆ ಕಾಣಿಸೋದು ಎಷ್ಟು ಜನ? 6 ಜನ, 3 ಜನ, 2 ಜನ ಕತ್ತರಿಸಿದ್ರೆ ಅರ್ಧ ದೋಸೆ ಅಷ್ಟೇ ಇವ್ರದ್ದು ಕಾಣಿಸೋದು. ಈ ಸೋಕಾಲ್ಡ್ ಯತ್ನಾಳ ಬಣದಲ್ಲಿ ಕಾಣಿಸ್ತಿರೋದು ಎಷ್ಟು ಜನ? 5 ಜನನೋ 6 ಜನನೋ 4 ಜನನೋ ಅಷ್ಟೇ. ಓಹೋ, ಸುಧಾಕರ್ ಕಾಣಿಸ್ಬಿಟ್ಟ ತಕ್ಷಣ ಯತ್ನಾಳ್ನ ನಾಯಕತ್ವವನ್ನು ಒಪ್ಪಿ ಅವರ ಹಿಂದೆ ಶಿಸ್ತುಬದ್ಧ ಸೈನಿಕರಂತೆ ಹೆಜ್ಜೆ ಹಾಕ್ಬಿಡ್ತಾರ? ಹಂಗಿಲ್ಲ. ಅಲ್ಲ, ಶತ್ರುವಿನ ಶತ್ರು ಮಿತ್ರನೇ. ಎಲ್ಲ ಸುಮ್ಮನೆ ಇದೆಲ್ಲ ಈ ಓಲ್ಡ್ ಗಾದೆಗಳು, ಈ ಥರದ್ದು ಎಲ್ಲ ಓದ್ಕೊಂಬಂದಿದ್ದು ಈ ಥರ ಸೆಂಟೆನ್ಸ್ಗಳನ್ನ ಅವ್ರು ಬಿಡೋಂಗೆ ನೀವು ಬಿಡಬೇಡಿ. ಇದೆಲ್ಲ ನಡೆಯಲ್ಲ. ಓಕೆ, ಇವೆಲ್ಲ ಪಾಲಿಟಿಕ್ಸ್ ಇವತ್ತು ಚೇಂಜ್ ಆಗೋಗಿದೆ. ಹಂಗಾಗಿ ಇದು ಯಾವುದೂ ನಡೆಯಲ್ಲ. ಯಾವ್ದು ಅರವಿಂದ್ ಲಿಂಬಾವಳಿ, ಯತ್ನಾಳು, ಯಾವುದೋ ಒಂದು ಕುಮಾರ ಬಂಗಾರಪ್ಪ ಕಳ್ಕೊಳ್ಳೋದೇನಿದೆ? ಅಂತೆ ಕುಮಾರ ಬಂಗಾರಪ್ಪಗೆ ಏನಿದೆಯಂತೆ ಕಳ್ಕೊಳ್ಳೋದು? ಓಕೆ, ಕುಮಾರ ಬಂಗಾರಪ್ಪ. ಆಮೇಲೆ ಇನ್ಯಾರು? ಪ್ರತಾಪ್ ಸಿಂಹ. ಎಲ್ಲಿ ಕಾಣಿಸ್ ಪ್ರತಾಪ್ ಸಿಂಹ? ತಾವರ ಎಲೆ ಮೇಲೆ ನೀರಿರಟ್ಟೆ ಹಂಗೂ ಜರ್ಕೊಳ್ಳೋದು ಹಿಂಗೂ ಜರ್ಕೊಳ್ಳೋದು ಮಾಡ್ತಾರೆ. ಎಲ್ಲಪ್ಪ ಇದೆಯಾ ಪ್ರತಾಪ್ ಸಿಂಹ ಎಲ್ಲಿದ್ದಾರೆ? ಕರ್ಕೊಂಬರಪ್ಪ ಅವ್ರು ನೋಡೋಣ ಯಾರಿದ್ದಾರೆ. ಮತ್ತೆ ಆಮೇಲೆ ಯಾರೋ ಹರೀಶ್, ಅದೇನೋ ಪರ್ಸನಲ್, ಅದೇನು ಸೀರಿಯಸ್ ಮ್ಯಾಟರ್ ಅಲ್ಲ ಅದು. ಇದು ಬಿಟ್ಟು ಯಾರಪ್ಪ ಇದರಲ್ಲಿ ಆ ಸೈಡಲ್ಲಿ? ಹಾಗಾದ್ರೆ ಉಳಿದಿದ್ದೆಲ್ಲ BJP ಅಂದ್ರೆ ಇಷ್ಟೇನಾ? 5-6 ಜನ ಅಲ್ಲ, ಘನತೆ ವೆತ್ತ. ಉಳಿದವರೆಲ್ಲ ಎಲ್ಲಪ್ಪ ಹೋದ್ರು? ಅವರೆಲ್ಲ ಸೈಲೆಂಟಾಗಿ ತಟಸ್ಥರಾಗಿದ್ದಾರೆ. ಯಾರಾಗ್ರಿ ಹೇಳ್ತೀರಿ? ರಮೇಶ್ ಜಾರಕಿಹೊಳಿ ಹೇಳ್ತಾರೆ ಸರ್ ಎಲ್ಲ ಆದ್ಮೇಲೆ. ಫಸ್ಟ್ ಆಫ್ ಆಲ್ ಐ ಹೇಟ್ ಟಾಕಿಂಗ್ ಅಬೌಟ್ ದಿಸ್ ಅಂತ ನಿಮಗೆ 1000 ಸರಿ ಹೇಳಿದ್ದೀನಿ. ಹೌದು ಸರ್. ನಿಮ್ಮಿಬ್ಬರಿಗೂ ಈ ಆಸಕ್ತಿ ಇದ್ರೆ ನಾಳೆಯಿಂದ ಇದು ಮುಗಿಸಿದ ಮೇಲೆ ನನ್ನನ್ನು ಕರೀರಿ, ನಾ ಬರ್ತೀನಿ ಬೇಕಾದ್ರೆ. ಇಲ್ಲ ಸರ್, ನನಗೆ ಇಂಟ್ರೆಸ್ಟ್ ಇಲ್ಲ ಇವ್ರ ಬಗ್ಗೆ. ಓಕೆ, ಇವ್ರು ಹಾಳಾಗಬೇಕು ಅನ್ನೋದು ನನ್ನ ಬಯಕೆ ವೈಯಕ್ತಿಕವಾಗಿ.
ಇವರು ಯೋಗ್ಯರಲ್ಲ ಅನ್ನೋ ತೀರ್ಮಾನಕ್ಕೆ ನಾನು ಬಂದು ಆಗೋಗಿದೆ. ಯಾಕಂದರೆ ಇವ್ರನ್ನ ರಿಪೇರಿ ಮಾಡಬೇಕಾದಂಥ ಘನತೆ ವೆತ್ತ ದಿ ಗ್ರೇಟ್ ಮಾತೇತರ ಆರ್ ಎಸ್ ಎಸ್ ಅದು ಇದು ಬಿಡ್ತಾರಲ್ಲ ಎಲ್ಲ ಬೋಗಸ್ಸು. ಯಾರಿಗೂ ಬಿಡ್ತಾ ಇದ್ದೀರಿ ಬಂದು ನೀವೆಲ್ಲರೂ ಸೇರಿಕೊಂಡು? ಹಾಂ, ಯಾವನಿಗೆ ಇಡ್ತಾ ಇದ್ದೀರಿ? ನಿಮ್ಮ ಹಿಂದೆ ಮುಂದೆ ಕಾಪಿ ಕೊಟ್ಕೊಂಡು ಓಡಾಡ್ತಿರೋರು ಯಾರಿಗಾರು ಇದ್ರೆ ಅವ್ರಿಗೆ ಹೋಗಿ ಮಾಡ್ಕೊಳ್ಳಿ, ನನ್ನ ಹತ್ರ ಮಾಡಬೇಡಿ ಬಂದು. ಈ ರಾಜ್ಯದ ಜನರಿಗೆ ಹೇಳ್ತಾ ಇದ್ದೀನಿ, ಇವ್ರು ಆಡ್ತಿರೋದೆಲ್ಲ ಡ್ರಾಮಾ, ನಾಟಕ, ಕಂತ್ರಿ, ಸ್ವಾರ್ಥಿಗಳು. ಹಾಗಾಗಿ ಇವ್ರನ್ನ ನಂಬಬೇಡಿ, ಯಾರನ್ನೂ ನಂಬಬೇಡಿ, ಎರಡೂ ಕಡೆ ಅವ್ರನ್ನ. ಪಕ್ಷಕ್ಕೋಸ್ಕರ ಅಂತಾರಲ್ಲ ಸರ್. ಬರೀ ಬೋಗಸ್ ಫೆಲೋಸು, ಸುಳ್ಳುಗಾರರು, ದಗಾಕೋರರು. ಹಿಂದೆ ಅಧಿಕಾರ ಇದ್ದಾಗ ಅಲ್ಪ ಸ್ವಲ್ಪ ದರೋಡೆಯನ್ನೂ ಮಾಡಿದವರು ಎಲ್ಲರೂ ಅಲ್ಲದೆ ಇರ್ಬೋದು ಕೆಲವರು. ಸುಮ್ಮನೆ ಕೆರಳಿಸ್ಬೇಡಿ. ರಾಜ್ಯದ ಜನ ನಿಮ್ಮನ್ನು ಹಾದಿ ಬೀದಿಲಿ ಥೂಚಿ ಅಂತ ಉಗಿಯೋ ದಿನ ಬರುತ್ತಾ ಅಂತ ಕಾಯ್ತಾ ಇದ್ದೀನಿ ನಾನು. ಹಿಂಗೆ ಮಾಡ್ತಾ ಇದ್ರೆ ಆಗುತ್ತೆ. ನಿಮಗೆ ಏನಾದರೂ ಮರ್ಯಾದೆ ಸಿಗ್ತಾ ಇದ್ರೆ ಅದು ನಿಮಗೆ ಸಿಗ್ತಿರೋ ಮರ್ಯಾದೆ ಅಂತ ಅನ್ಕೊಂಡು ಕಾಲರಪ್ ಮಾಡ್ಕೋಬೇಡಿ ಬಿಜೆಪಿನವರು. ಪಕ್ಷಕ್ಕೆ ಹೈಕಮಾಂಡ್ ಕಾಂಗ್ರೆಸ್ ಮೇಲಿರೋ ಕೋಪಕ್ಕೆ ಒಂಚೂರು ನಿಮಗೆ ತೋರಿಸ್ತಿರ್ಬೋದು ಅಷ್ಟೇ ಅವರು. ಇಲ್ದಿದ್ರೆ ಇಷ್ಟೊತ್ತು ನಿಮಗೆ ಬುರುಡೆ ಕೆತ್ತಬಿಟ್ಟಿರೋರು ಜನ ಅಷ್ಟೇ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.